ಇದು ದಿ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಲ್ಲ, ಇದು ಶಾಸಕರು ಇದನ್ನ ದಿ ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಮಾಡೋಕೆ ಹೊರಟು ಬಿಟ್ಟಿದ್ದಾರೆ ಅಂತ ಹೇಳಿ ರಾಮುಲು ಹೇಳ್ತಾ ಇದ್ದಾರೆ. ನೋಡಿ, ನಾವು ಸ್ವಲ್ಪ ಎಚ್ಚರವನ್ನು ತಪ್ಪಿದ್ರೆ ನಾನು ಜನಾರ್ದನ ರೆಡ್ಡಿ ಇವತ್ತು ಇರ್ತಾ ಇರಲಿಲ್ಲ ಅಂತ ಹೇಳಿ ಸ್ಫೋಟಕ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ರೆಡ್ಡಿ ರಾಮುಲು ಇಬ್ಬರೂ ಕೂಡ. ಬಳ್ಳಾರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ರೀತಿಯಾದಂತಹ ಹೇಳಿಕೆಗಳು ಹೊರಗೆ ಬರ್ತಾ ಇವೆ. ಒಂದು ಸ್ವಲ್ಪ ಕೂಡ ಆ ಸಮಯದಲ್ಲಿ ನಾವು ಎಚ್ಚರವನ್ನು ತಪ್ಪಿದ್ರೆ, ಹುಷಾರಿಲ್ಲದೆ ಇದ್ದಿದ್ರೆ, ಆಕ್ಟಿವ್ ಆಗಿರದೇ ಇದ್ದಿದ್ರೆ ನಾವು ಇವತ್ತು ನಿಮ್ಮ ಮುಂದೆ ಇರ್ತಾ ಇರಲಿಲ್ಲ. ಇದನ್ನ ವ್ಯವಸ್ಥಿತವಾಗಿ ಸಂಚು ಮಾಡಲಾಗಿತ್ತು ಎನ್ನುವಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ ಶ್ರೀರಾಮುಲು ಮತ್ತೆ ಜನಾರ್ದನ ರೆಡ್ಡಿ ಇಬ್ರು ಕೂಡ. ಮತ್ತೆ ಜಂಟಿಯಾಗಿ ಇಬ್ರು ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಆ ಸುದ್ದಿಗೋಷ್ಠಿಯಲ್ಲಿ ರಾಮುಲು ರೆಡ್ಡಿ ಇಬ್ಬರು ಕೂಡ ಗುಡುಗಿದ್ದಾರೆ ಏನಾಗ್ತಾ ಇದೆ ಅಂತ ಹೇಳಿ. ಈ ಘಟನೆಗೆ ಸಂಬಂಧಪಟ್ಟಾಗ SP ಅವರನ್ನು ಅಮಾನತು ಮಾಡಲಾಗಿದೆ. ಪವನ್ ನಿಜ್ಜೂರು ಏನಿದ್ದಾರೆ ಅವರನ್ನ ಅದು ಯಾಕೆ ಮಾಡಬೇಕಾಗಿತ್ತು, ಅದು ಸರಿ ಇಲ್ಲ, ಆ ರೀತಿಯಾಗಿ ಕೂಡ ಮಾತನಾಡ್ತಾ ಇದ್ದಾರೆ. SP ಅವರ ಪರವಾಗಿ ಮಾತನಾಡ್ತಾ ಇದ್ದಾರೆ. ಅವರ ಅಧಿಕಾರಕ್ಕೆ ಬಂದು ಬರೀ 12 ಗಂಟೆ ಆಗಿತ್ತು, ಅಂಥವ್ರ ಮೇಲೆ ನೀವು ಆದೇಶವನ್ನು ಹೊರಡಿಸಿದ್ದು ಅದಿಷ್ಟರ ಮಟ್ಟಿಗೆ ಸರಿ. ಶಾಸಕ ನಾರಾ ಭರತ್ ರೆಡ್ಡಿ ಏನಿದ್ದಾರೆ ಅವರ ವಿರುದ್ಧ ಗುಡುಗ್ತಾ ಇದ್ದಾರೆ ಇಬ್ಬರು ಕೂಡ. ಕ್ರಮ ತೆಗೆದುಕೊಳ್ಳಬೇಕು ಸರಿಯಾದ ರೀತಿಯಲ್ಲಿ ಅಂತ ಗಣಿಧಣಿಯವರು ಆಗ್ರಹ ಮಾಡ್ತಾ ಇದ್ದಾರೆ. ಶ್ರೀರಾಮುಲು ಜನಾರ್ದನ ರೆಡ್ಡಿ ಇಬ್ಬರು ಕೂಡ ಸುದ್ದಿಗೋಷ್ಠಿಯನ್ನು ಮತ್ತೆ ನಡೆಸಿದ್ದಾರೆ ನಿನ್ನೆ ಇವತ್ತು ಕೂಡ. SP ಪವನ್ ಅವರ ಒಂದು ಅಮಾನತು ಏನಿದೆ ಅದು ಕಣ್ಣು ಒರೆಸುವಂತಹ ಕೆಲಸ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಎಲ್ಲೋ ಒಂದ್ ಕಡೆ ಡೈವರ್ಟ್ ಮಾಡೋ ತರ ನೋಡ್ತಾ ಇದೆ. ಯಾರ್ದೋ ತಪ್ಪಿಗೆ ಯಾರಿಗೋ ಶಿಕ್ಷೆಯನ್ನು ಕೊಡ್ತಾ ಇದ್ದಾರೆ. ಇದು ಸರಿಯಲ್ಲ ಸರ್ಕಾರದ ನಿರ್ಧಾರ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. SP ಅಧಿಕಾರ ವಹಿಸಿಕೊಂಡು ಕೇವಲ 12 ಗಂಟೆ ಆಗಿದೆ ಅಷ್ಟೇ, ಅಂಥವ್ರ ಮೇಲೆ ನೀವು ಆದೇಶವನ್ನು ಹೊರಡಿಸ್ತಾ ಇದ್ದೀರಿ. ಅವರಿಗೆ ನೀವು ಟೈಮ್ ಕೊಡಬೇಕಾಗಿತ್ತು. ಅವರನ್ನು ಅಮಾನತು ಮಾಡಿದ್ರೆ ಏನಾಗಿದೆ, ಏನೂ ಆಗಲ್ಲ. ಯಾರು ತಪ್ಪು ಮಾಡಿದರೆ ಅವ್ರ ಬಗ್ಗೆ ನೀವು ಕ್ರಮ ತಗೊಳ್ಳಿ. ನೋಡಿ, ನಮ್ಮ CM ಏನಿದ್ದಾರೆ ಅವರನ್ನು ಅಮಾನತು ಮಾಡಿಬಿಟ್ಟಿದ್ದಾರೆ. ನಮ್ಮ ಅನುಭವಿ ಇರುವಂತಹ CM ಅಂತ ವ್ಯಂಗ್ಯ ಕೂಡ ಮಾಡ್ತಾ ಇದ್ದಾರೆ. 2ನೇ ಬಾರಿ CM ಆಗಿರುವಂತಹ ಅವರು ಮಾಡುವಂಥ ಕೆಲಸನ ತುಂಬ ಅನುಭವ ಇರುವಂತಹ ವ್ಯಕ್ತಿ ಅಂತ ತಿಳಿದುಕೊಂಡಿದ್ವಿ. ಆದರೆ ಬರೀ ಅಧಿಕಾರಕ್ಕೆ ಬಂದು 12 ಗಂಟೆ ಆದವರ ಮೇಲೆ ನಿಮ್ಮ ದರ್ಪವನ್ನು ತೋರಿಸ್ತಾ ಇದ್ರಿ. ಕಾಂಗ್ರೆಸ್ ಈ ರೀತಿಯಾಗಿ ನಡೆದುಕೊಳ್ಳುತ್ತಾ ಇದೆ, ಇದು ಸರಿಯಲ್ಲ. SP ಅವರ ತಪ್ಪೇನಿದೆ ಇದರಲ್ಲಿ? ಇದಕ್ಕಿಂತ ಮೇಲ್ವರ್ಗದ ಅಧಿಕಾರಿಗಳಿಂದ DYSP ಏನಿದ್ದಾರೆ ಅವ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳಿ. SPಗೆ ಒಂದು ಅವಕಾಶವನ್ನು ಕೊಡಬೇಕಾಗಿತ್ತು ಈ ಒಂದು ವಿಚಾರದಲ್ಲಿ. ಒಂದು ವೇಳೆ ಸಸ್ಪೆಂಡ್ ಮಾಡೋ ಹಾಗಿದ್ರೆ DYSPಯನ್ನು ಸಸ್ಪೆಂಡ್ ಮಾಡಿ ನೀವು ಅಂತ ಹೇಳಿ ರಾಮುಲು ರೆಡ್ಡಿ ಇಬ್ಬರು ಕೂಡ ಮಾತನಾಡಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ. ಗಲಾಟೆಯಲ್ಲಿ ಬೇರೆ ರಾಜ್ಯದ ಗೂಂಡಾಗಳು ಕೂಡ ಬಂದಿದ್ರು, ಈ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು. DYSP ಆಗಿರುವಂತಹ ನಂದಾರೆಡ್ಡಿ ನಿರ್ಲಕ್ಷ್ಯದಿಂದ ಇದು ಆಗಿದೆ. ಅವರ ನಿರ್ಲಕ್ಷ್ಯ ಇದರಲ್ಲಿ ಕಾಣ್ತಾ ಇದೆ. ಭರತ್ ರೆಡ್ಡಿ ಜನರ ಗುಂಪನ್ನು ಕಟ್ಟಿಕೊಂಡು ಬಂದಿದ್ರು ಜನಾರ್ದನ ರೆಡ್ಡಿ ಅವರ ಮನೆಯ ಮುಂದೆ. ಅವರನ್ನ DYSP ತಡೆಯಬಹುದಿತ್ತು, ಆದರೂ ಕೂಡ ತಡೆದಿಲ್ಲ ಅಂತ ಹೇಳಿ ರಾಮುಲು ಆರೋಪವನ್ನು ಮಾಡ್ತಾ ಇದ್ದಾರೆ. ಮುಂಜಾಗ್ರತಾ ಕ್ರಮವನ್ನು ವಹಿಸಿದ್ರೆ ಈ ಗಲಾಟೆ ಆಗ್ತಾನೇ ಇರಲಿಲ್ಲ. DYSP ಅವರನ್ನು ಆ ಕೂಡಲೇ ಸರ್ಕಾರ ಸಸ್ಪೆಂಡ್ ಮಾಡಬೇಕಾಗಿತ್ತು. ಆದರೆ ಇಲ್ಲಿ ಸಸ್ಪೆಂಡ್ ಆಗಿರುವಂಥದ್ದು SP, ಹೊಸದಾಗಿ ಬಂದಿರುವಂತಹ SP. ಅದು ಹಳೆ SP ಕೂಡ ಅಲ್ಲ. ಹಳೆಯವರು ಹಿಂದೆ ಶೋಭಾರಾಣಿ ಅವರೇನಿದ್ರು ಅವರೇ ಇದ್ದಿದ್ರೆ ಅವರನ್ನು ಅಮಾನತು ಮಾಡಿದ್ರೆ ಓಕೆ. ಆದರೆ ಹೊಸದಾಗಿ ಬಂದಂತಹ ಬರೀ 10-12 ಗಂಟೆ ಆದಂತಹ ಅಧಿಕಾರವನ್ನು ವಹಿಸಿಕೊಂಡಂತಹ SP ಮೇಲೆ ನಿಮ್ಮ ಸರ್ಕಾರ ಬ್ರಹ್ಮಾಸ್ತ್ರವನ್ನು ಹೂಡ್ತಾ ಇದೆ. ಅವರನ್ನು ಅಮಾನತು ಮಾಡುವ ಕೆಲಸವನ್ನು ಮಾಡಿದೆ, ಇದು ಸರಿಯಲ್ಲ. ಒಂದು ವೇಳೆ ಈ ಗಲಾಟೆಯಲ್ಲಿ ನಾವು ರಾತ್ರಿ ಆ ಸಮಯದಲ್ಲಿ ಏನು ನಡೆದಿತ್ತಲ್ಲ ಘಟನೆ, ಆ ಸಮಯದಲ್ಲಿ ನಾನು ಜನಾರ್ದನ್ ರೆಡ್ಡಿ ಏನಾದರೂ ಸ್ವಲ್ಪ ಯಾಮಾರಿದ್ರು ಕೂಡ, ಎಚ್ಚರವನ್ನು ತಪ್ಪಿದ್ರು ಕೂಡ ಆ ಗುಂಡು ಆ ರಾಜಶೇಖರ್ ಎಂಬ ಯುವಕನಿಗೆ ತಗುಲ್ತಾ ಇರಲಿಲ್ಲ. ಜನಾರ್ದನ ರೆಡ್ಡಿಗೋ ರಾಮುಲುಗೋ ತಗುಲ್ತಾ ಇತ್ತು. ನಾವಿವತ್ತು ನಿಮ್ಮ ಮುಂದೆ ಇರ್ತಾ ಇರಲಿಲ್ಲ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಇದೇ ವಿಚಾರವಾಗಿ ಈಗಾಗಲೇ ಕೇಸ್ ಕೂಡ ದಾಖಲು ಮಾಡಿದ್ದಾರೆ. ಕೊಲೆಗೆ ಯತ್ನ ನಡೆದಿದೆ ನಮ್ಮ ಮೇಲೆ ಅಂತ ಹೇಳಿ ಜನಾರ್ದನ ರೆಡ್ಡಿ ಮತ್ತೆ BJPಯ ಕಾರ್ಯಕರ್ತರು ನಾಗರಾಜ್ ಅಂತ ಇದ್ದಾರೆ, ಅವರು ರಾಮುಲು ಎಲ್ಲರೂ ಕೂಡ ಸೇರಿಕೊಂಡು ನಾರಾ ಭರತ್ ರೆಡ್ಡಿ ಮತ್ತು ಇನ್ನು ಕೆಲವರು ಏನಿದ್ದಾರೆ ಕಾಂಗ್ರೆಸ್ನ ನಾಯಕರು ಮುಖಂಡರಲ್ಲಿ ಅವ್ರ ಮೇಲೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಈ ಕಡೆ ಅವರು ಕಂಪ್ಲೇಂಟ್ ಕೊಡ್ತಾರೆ, ಇವರು ಕೊಡ್ತಾರೆ. ಎರಡೂ ಕಡೆಯಿಂದ ಕಂಪ್ಲೇಂಟ್ ಆಗಿದೆ, ಎರಡೂ ಕಡೆಯಿಂದ FIR ಆಗಿದೆ. ಈಗ ತನಿಖೆ ಆಗಬೇಕು. ತನಿಖೆಯಲ್ಲಿ ಯಾರು ತಪ್ಪಿದೆ ಯಾರು ತಪ್ಪಿಲ್ಲ ಅನ್ನೋದು ಗೊತ್ತಾಗಬೇಕಾಗಿದೆ. ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಆಗಬೇಕು ಕಾನೂನು ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ ಅಲ್ಲಿನ ಪೊಲೀಸರು. ಈಗ ರೆಡ್ಡಿ ರಾಮುಲು ಹೇಳ್ತಾ ಇರುವಂಥದ್ದು ಒಂದೇ ಆರೋಪ ಏನಂತಂದರೆ ನಮ್ಮನ್ನೇ ಉದ್ದೇಶಪೂರ್ವಕವಾಗಿ ಇಟ್ಕೊಂಡು ಟಾರ್ಗೆಟ್ ಮಾಡಬೇಕಂತ ಹೇಳಿ ಈ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ. ಏನೋ ಒಂದು ಕಡೆ ಅವರಿಗೆ ಅಧಿಕಾರದಲ್ಲಿ ಇದ್ದಾರೆ, ಅವ್ರ ಸರ್ಕಾರ ಇದೆ ಅಂತ ಹೇಳಿ ಅವರು ತಮ್ಮ ದರ್ಪವನ್ನು ತೋರಿಸ್ತಾ ಇದ್ದಾರೆ. ನಾವು ಈ ರೀತಿಯಾಗಿ ಮಾಜಿ ಸಚಿವರನ್ನೇ
ಎದುರಾಕೊಂಡು ನಡೆದುಕೊಂಡ್ರೆ ನಮಗೇನೋ ಒಂದು ಹೀರೋಯಿಸಮ್ ಬರುತ್ತೆ ಅನ್ನುವಂಥ ರೀತಿಯಲ್ಲಿ ಭರತ್ ರೆಡ್ಡಿ ನಡೆದುಕೊಳ್ತಾ ಇದ್ದಾರೆ. ಇದೆಲ್ಲ ಸರಿ ಹೋಗೋದಿಲ್ಲ. ನಾವು ಕೂಡ ರಾಜಕಾರಣದಲ್ಲಿ ಸಾಕಷ್ಟು ವರ್ಷಗಳಿಂದ ನಾವು ಈ ಹಿಂದೆ ಎಂದೂ ಕೂಡ ಈ ರೀತಿಯಾಗಿ ಮಾಡಿಲ್ಲ, ಇವರು ಈಗ ಈ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ ಅಂತ ಹೇಳಿ ನಾರಾ ಭರತ್ ರೆಡ್ಡಿಯ ವಿರುದ್ಧ ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮತ್ತು ಸರ್ಕಾರದ ನಡೆಯನ್ನು ಕೂಡ ಟೀಕೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು ಎಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರು ನೋಡಿ, ಯಾವ ಅಧಿಕಾರಿಯ ಮೇಲೆ ತಮ್ಮ ಅಸ್ತ್ರವನ್ನು ಉಪಯೋಗ ಮಾಡಿದ್ದಾರೆ ನೋಡಿ, ಯಾರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅದರ ಬಗ್ಗೆ ಕ್ರಮ ಆಗ್ತಾ ಇಲ್ಲ, ಯಾವ ವಿಚಾರದಲ್ಲಿ ಸರ್ಕಾರ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅದು ಆಗ್ತಾ ಇಲ್ಲ. ನಿಷೇಧ ಕಾಯ್ದೆ ತಂದರು, ಆ ನಿಷೇಧ ಕಾಯ್ದೆಯನ್ನು ನೀವು ನಿಮ್ಮ MLA ಆಗಿರುವಂತಹ ನಾರಾ ಭರತ್ ರೆಡ್ಡಿ ಏನಿದ್ದಾರೆ ಅವರ ಮುಖಾಂತರನೇ, ಅವರೇ ಮೊದಲ ಆರೋಪಿ ಆಗುವ ಮುಖಾಂತರ ನೀವು ಅದನ್ನು ಜಾರಿಗೆ ಮಾಡಿ ಅನ್ನುವಂಥ ರೀತಿಯ ಒಂದು ಆಗ್ರಹ ಕೂಡ ಕೇಳಿ ಬಂದಿತ್ತು ಬಿಜೆಪಿಯಿಂದ. ಈಗ ರೆಡ್ಡಿ ರಾಮುಲು ಇಬ್ಬರು ಕೂಡ ಮಾತನಾಡ್ತಾ ಇದ್ದಾರೆ, ನಮ್ಮ ಮೇಲೆ ಇವರು ಬೇಕಂತಾನೆ ಅಟ್ಯಾಕ್ ಮಾಡಿದ್ದಾರೆ, ಇದರ ಬಗ್ಗೆ ತನಿಖೆ ಆಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.